ಜಿಲ್ಲೆಯಿಂದ ಮತ್ತೆ ತಿಮರೋಡಿ ಗಡಿಪಾರು. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಮಾಡಿ ಆದೇಶ. ಮತ್ತೆ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಆದೇಶ. ಕೆಲ ದಿನದ ಹಿಂದೆ ತಿಮರೋಡಿಗೆ ನೋಟಿಸ್ ಅನ್ನು ಕೊಟ್ಟಿದ್ದ ಎಸಿ. ಡಿಸೆಂಬರ್ 7ರಂದು ಗಡಿಪಾರು ನೋಟಿಸ್ಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಲಾಗಿತ್ತು. ವಕೀಲರ ಮೂಲಕ ಆಕ್ಷೇಪಣೆಯನ್ನ ಸಲ್ಲಿಸಿದ್ದ ತಿಮರೋಡಿ ವಕೀಲರ ಮೂಲಕ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿ ಮತ್ತೆ ಗಡಿಪಾರು ಆದೇಶವನ್ನ ಹೊರಡಿಸಲಾಗಿದೆ. ಪೊಲೀಸರಿಗೆ ಗಡಿಪಾರಿಗೆ ಸೂಕ್ತ ಕಾರಣ ನೀಡಿದ್ದರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 18ರಂದು ತಿಮರೋಡಿ ಗಡಿಪಾರು ಆದೇಶ ಮಾಡಲಾಗಿತ್ತು. ಗಡಿಪಾರು ಆದೇಶ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ತಿಮರೋಡಿ. ಅದು ರದ್ದಾಗಿತ್ತು. ಈಗ ಮತ್ತೆ ತಿಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ, ಕೆಲ ದಿನಗಳ ಹಿಂದೆ ತಿಮರೋಡಿಗೆ ಎಸಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ರು. ಮತ್ತೆ ಇದೀಗ ತಿಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ. ಈ ಗಡಿಪಾರು ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ತಿಮರೋಡಿ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಸ್ಟೇ ಕೂಡ ಕೊಡಲಾಗಿತ್ತು. ಈಗ ಮತ್ತೆ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮತ್ತೆ ತಿಮರೋಡಿಯನ್ನ ಈಗ ಗಡಿಪಾರು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್, ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ ಹಿಂದೆ ಕೂಡ ಆತರ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿತ್ತು. ಅದಾದ ಬಳಿಕ ಮತ್ತೆ ರದ್ದಾಗಿತ್ತು. ಈಗ ಮತ್ತೆ ಗಡಿಪಾರು ಮಾಡಿರೋದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಹೌದು ಸರ್, ತಿಮರೋಡಿ ಅವರನ್ನ ಮತ್ತೆ ಗಡಿಪಾರು ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿರುವಂತದ್ದು ಪುತ್ತೂರು ವರ್ಗೀಸ್ ಅವರು. ಅಂದ್ರೆ ಈ ಹಿಂದೆ ಒಮ್ಮೆ ಅಂದ್ರೆ ಸೆಪ್ಟೆಂಬರ್ನಲ್ಲಿ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಿದ್ರು. ಅಂದ್ರೆ ರಾಯಚೂರಿನ ಮಾನ್ವಿ ತಾಲೂಕಿನಿಗೆ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಿದ್ರು. ಆದ್ರೆ ಆ ಬಳಿಕ ತಿಮರೋಡಿ ಅವರು ಏನು ಹೈಕೋರ್ಟ್ಗೆ ಹೋಗಿ ಅದರ ತಡೆಯನ್ನು ತಂದಿದ್ರು. ಆ ಬಳಿಕ ಹೈಕೋರ್ಟ್ ಎಸಿ ಅವರಿಗೆ ಸೂಚನೆಯನ್ನು ಕೂಡ ನೀಡಿತ್ತು. ಅಂದ್ರೆ ಆ ಒಂದು ಸೆಕ್ಷನ್ ನಲ್ಲಿ ಇರುವಂತಹ ಒಂದಷ್ಟು ಲೋಪದೋಷಗಳನ್ನ ಸರಿಪಡಿಸಿ ಮತ್ತೆ ಹೊಸ ಆದೇಶವನ್ನ ಹೊರಡಿಸಿ ಅನ್ನುವಂತಹ ಸೂಚನೆಯನ್ನ ಎಸಿ ಅವರಿಗೆ ನೀಡಿತ್ತು. ಅದರ ಪ್ರಕಾರವಾಗಿ ಎಸಿ ಅವರು ಮತ್ತೊಂದು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡಿಪಾರು ಆದೇಶವಾಗಿ ನೀಡಿದ್ರು. ಅಂದ್ರೆ ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರದು ಅನ್ನುವಂಥದ್ದನ್ನು ಕಾರಣಕ್ಕೆ ನೋಟಿಸ್ ಅನ್ನ ನೀಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ 7ರಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪುತ್ತೂರಿನ ಎಸಿ ಕಚೇರಿಗೆ ತಮ್ಮ ವಕೀಲರ ಜೊತೆ ಹಾಜರಾಗಿ ಅದಕ್ಕೆ ಆಕ್ಷೇಪಣವನ್ನು ಕೂಡ ಸಲ್ಲಿಸಿದ್ರು. ಅಂದ್ರೆ ಗಡಿಪಾರಿನ ವಿರುದ್ಧವಾಗಿ ಅವರು ವಕೀಲರ ಮೂಲಕವಾಗಿ ಆಕ್ಷೇಪವನ್ನ ಕೂಡ ಸಲ್ಲಿಸಿದ್ರು. ಪ್ರತಿವಾದವನ್ನು ಆಲಿಸಿದಂತಹ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಹೆಚ್ಚುವರಿಯಾದಂತಹ ಒಂದಷ್ಟು ಏನು ಸೆಕ್ಷನ್ ಗಳನ್ನ ಸೇರಿಸಿ ಈಗ ಮತ್ತೆ ಹೊಸ ಗಡಿಪಾರು ಆದೇಶವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಹೊರಡಿಸಿರುವಂತದ್ದು. ಅದು ಕೂಡ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು. 1 ವರ್ಷದ ಅವಧಿಗೆ ಈ ಒಂದು ಗಡಿಪಾರು ಆದೇಶ ಇರುವಂತದ್ದು. ಈಗಾಗಲೇ ಆ ಗಡಿಪಾರಿನ ಆದೇಶವನ್ನ ಬೆಳ್ತಂಗಡಿ ಪೊಲೀಸರು ಹಿಡಿದುಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಕೂಡ ಹೋಗಿದ್ರು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಒಂದು ಸೂಚನೆ ಅಂದ್ರೆ ಗಡಿಪಾರಿನ ನೋಟಿಸ್ ಸಿಗುತ್ತೆ ಅನ್ನುವಂತ ಸೂಚನೆ ಮೊದಲೇ ಅರಿತು ಮನೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸದ್ಯ ಅಜ್ಞಾತ ಸ್ಥಳದಲ್ಲಿ ಇರುವಂತದ್ದು. ಪೊಲೀಸರಿಗೆ ಕೂಡ ಅವರು ಎಲ್ಲಿದ್ದಾರೆ ಅನ್ನುವಂತ ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಈ ಒಂದು ಗಡಿಪಾರು ಆದೇಶದ ಪ್ರತಿಯನ್ನು ನೀಡುವುದಕ್ಕೋಸ್ಕರವಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ಪ್ರವೇಶ್. ಓಕೆ, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ. ಕನ್ನಡ ಜಿಲ್ಲೆಯಿಂದ ಮತ್ತೆ ತಿಮರೋಡಿ ಗಡಿಪಾರು. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಮಾಡಿ ಆದೇಶ. ಮತ್ತೆ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಆದೇಶ. ಕೆಲ ದಿನದ ಹಿಂದೆ ತಿಮರೋಡಿಗೆ ನೋಟಿಸ್ ಅನ್ನ ಕೊಟ್ಟಿದ್ದ ಎಸಿ. ಡಿಸೆಂಬರ್ 7ರಂದು ಗಡಿಪಾರು ನೋಟಿಸ್ಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಲಾಗಿತ್ತು. ವಕೀಲರ ಮೂಲಕ ಆಕ್ಷೇಪಣೆಯನ್ನ ಸಲ್ಲಿಸಿದ್ದ ತಿಮರೋಡಿ ವಕೀಲರ ಮೂಲಕ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿ ಮತ್ತೆ ಗಡಿಪಾರು ಆದೇಶವನ್ನ ಹೊರಡಿಸಲಾಗಿದೆ. ಪೊಲೀಸರಿಗೆ ಗಡಿಪಾರಿಗೆ ಸೂಕ್ತ ಕಾರಣ ನೀಡಿದ್ದರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 18ರಂದು ತಿಮರೋಡಿ ಗಡಿಪಾರು ಆದೇಶ ಮಾಡಲಾಗಿತ್ತು. ಗಡಿಪಾರು ಆದೇಶ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ತಿಮರೋಡಿ.
ಅದು ರದ್ದಾಗಿತ್ತು. ಈಗ ಮತ್ತೆ ತಿಮರೋಡಿಯನ್ನ ಗಡೀಪಾರು ಮಾಡಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ, ಕೆಲ ದಿನಗಳ ಹಿಂದೆ ತಿಮರೋಡಿಗೆ ಎಸಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ರು. ಮತ್ತೆ ಇದೀಗ ತಿಮರೋಡಿಯನ್ನ ಗಡೀಪಾರು ಮಾಡಲಾಗಿದೆ. ಈ ಗಡೀಪಾರು ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ತಿಮರೋಡಿ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಸ್ಟೇ ಕೂಡ ಕೊಡಲಾಗಿತ್ತು. ಈಗ ಮತ್ತೆ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮತ್ತೆ ತಿಮರೋಡಿಯನ್ನ ಈಗ ಗಡೀಪಾರು ಮಾಡಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್, ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ ಹಿಂದೆ ಕೂಡ ತಿಮರೋಡಿ ಅವರನ್ನ ಗಡೀಪಾರು ಮಾಡಲಾಗಿತ್ತು, ಅದಾದ ಬಳಿಕ ಮತ್ತೆ ರದ್ದಾಗಿತ್ತು, ಈಗ ಮತ್ತೆ ಗಡೀಪಾರು ಮಾಡಿರೋದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಹೌದು ಪ್ರವೀಣ್, ತಿಮರೋಡಿ ಅವರನ್ನ ಮತ್ತೆ ಗಡೀಪಾರು ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿರುವಂತದ್ದು ಪುತ್ತೂರು ವರ್ಗೀಸ್ ಅವರು. ಅಂದ್ರೆ ಈ ಹಿಂದೆ ಒಮ್ಮೆ ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಅವರನ್ನ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಿದ್ರು. ಅಂದ್ರೆ ರಾಯಚೂರಿನ ಮಾನ್ವಿ ತಾಲೂಕಿನಿಗೆ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಿದ್ರು. ಆದ್ರೆ ಆ ಬಳಿಕ ತಿಮರೋಡಿ ಅವರು ಏನು ಹೈಕೋರ್ಟ್ಗೆ ಹೋಗಿ ಅದರ ತಡೆಯನ್ನು ತಂದಿದ್ರು. ಆ ಬಳಿಕ ಹೈಕೋರ್ಟ್ ಎಸಿ ಅವರಿಗೆ ಸೂಚನೆಯನ್ನು ಕೂಡ ನೀಡಿತ್ತು. ಅಂದ್ರೆ ಆ ಒಂದು ಸೆಕ್ಷನ್ ನಲ್ಲಿ ಇರುವಂತಹ ಒಂದಷ್ಟು ಲೋಪದೋಷಗಳನ್ನ ಸರಿಪಡಿಸಿ ಮತ್ತೆ ಹೊಸ ಆದೇಶವನ್ನ ಹೊರಡಿಸಿ ಅನ್ನುವಂತಹ ಸೂಚನೆಯನ್ನ ಎಸಿ ಅವರಿಗೆ ನೀಡಿತ್ತು. ಅದರ ಪ್ರಕಾರವಾಗಿ ಎಸಿ ಅವರು ಮತ್ತೊಂದು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡೀಪಾರು ಆದೇಶವಾಗಿ ನೀಡಿದ್ರು. ಅಂದ್ರೆ ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರದು ಅನ್ನುವಂಥದ್ದನ್ನು ಕಾರಣಕ್ಕೆ ನೋಟಿಸ್ ಅನ್ನ ನೀಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ 7ರಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪುತ್ತೂರಿನ ಎಸಿ ಕಚೇರಿಗೆ ತಮ್ಮ ವಕೀಲರ ಜೊತೆ ಹಾಜರಾಗಿ ಆಕ್ಷೇಪಣವನ್ನು ಕೂಡ ಸಲ್ಲಿಸಿದ್ರು. ಅಂದ್ರೆ ಗಡೀಪಾರಿನ ವಿರುದ್ಧವಾಗಿ ಅವರು ವಕೀಲರ ಮೂಲಕವಾಗಿ ಆಕ್ಷೇಪವನ್ನ ಕೂಡ ಸಲ್ಲಿಸಿದ್ರು. ಪ್ರತಿವಾದವನ್ನು ಆಲಿಸಿದಂತಹ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಹೆಚ್ಚುವರಿಯಾದಂತಹ ಒಂದಷ್ಟು ಸೆಕ್ಷನ್ಗಳನ್ನ ಸೇರಿಸಿ ಈಗ ಮತ್ತೆ ಹೊಸ ಗಡೀಪಾರು ಆದೇಶವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಹೊರಡಿಸಿರುವಂತದ್ದು. ಅದು ಕೂಡ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು. 1 ವರ್ಷದ ಅವಧಿಗೆ ಈ ಒಂದು ಗಡೀಪಾರು ಆದೇಶ ಇರುವಂತದ್ದು. ಈಗಾಗಲೇ ಆ ಗಡೀಪಾರಿನ ಆದೇಶವನ್ನ ಬೆಳ್ತಂಗಡಿ ಪೊಲೀಸರು ಹಿಡಿದುಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಕೂಡ ಹೋಗಿದ್ರು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಒಂದು ಸೂಚನೆ ಅಂದ್ರೆ ಗಡೀಪಾರಿನ ನೋಟಿಸ್ ಸಿಗುತ್ತೆ ಅನ್ನುವಂತ ಸೂಚನೆ ಮೊದಲೇ ಅರಿತು ಮನೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸದ್ಯ ಅಜ್ಞಾತ ಸ್ಥಳದಲ್ಲಿ ಇರುವಂತದ್ದು. ಪೊಲೀಸರಿಗೆ ಕೂಡ ಅವರು ಎಲ್ಲಿದ್ದಾರೆ ಅನ್ನುವಂತ ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಈ ಒಂದು ಗಡೀಪಾರು ಆದೇಶದ ಪ್ರತಿಯನ್ನು ನೀಡಿದಕ್ಕೋಸ್ಕರವಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ಪ್ರವೇಶ್, ಓಕೆ, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ.